ಎಲ್ರಿಗೂ ಜೈ ಹಿಂದ್. ಬೆಳಗಾವಿ ಒಳಗ ಚಳಿಗಾಲದ ಅಧಿವೇಶನ ನಡೆದಿದ್ದು ಪ್ರತಿಯೊಬ್ಬರಿಗೂ ಗೊತ್ತೈತಿ. ಹಂಗ ಮೊನ್ನೆ ಗೋಕಾಕ್ ತಾಲೂಕಿನ ಈರನಟ್ಟಿ ಗ್ರಾಮದ ಮಹೇಶ್ ವಾಲಿ ಅನ್ನುವಂತ ಸೈನಿಕ ಹುತಾತ್ಮನಾಗಿದ್ದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತೈತಿ. ಆದ್ರೆ ಎಷ್ಟೋ ಜನರಿಗೆ ಗೊತ್ತಿರದೇ ಇರೋ ವಿಷಯ ಏನು ಅಂತಂದ್ರ, ಚಳಿಗಾಲದ ಅಧಿವೇಶನದ ಸಲುವಾಗಿ ಎಲ್ಲಾ ರಾಜಕಾರಣಿಗಳು ಬೆಳಗಾವಿ ಒಳಗೆ ಬೀಡು ಬಿಟ್ಟಿದ್ರು ಕೂಡ ಇದುವರೆಗೂ ಯಾವೊಬ್ಬ ರಾಜಕಾರಣಿಯೂ ಆ ಈರನಟ್ಟಿಗೆ ಹೋಗಿ ಸೈನಿಕನ ಕುಟುಂಬದವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಯಾರೂ ಮಾಡಿಲ್ಲ. ಅಕಸ್ಮಾತ್ ಇದೇ ಎಲೆಕ್ಷನ್ ಟೈಮ್ ಒಳಗೆ ಏನಾದರೂ ಆಗಿತ್ತು ಅಂತಂದ್ರೆ ಇದುವರೆಗೂ ಎಷ್ಟು ಜನ ಹೋಗಿ ಅವರ ಮನೆ ಮುಂದೆ ನಿಂತು ದೇಶಭಕ್ತಿಯ ಭಾಷಣಗಳನ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಈಗ ನನ್ಗೆ ನಿಜವಾಗ್ಲೂ ಬೇಸರ ಆಗೋದು ಯಾವ ವಿಷಯಕ್ಕಂತಂದ್ರೆ, ರಾಜಕಾರಣಿಗಳ ಸಲುವಾಗಿ ಬೇಸರ ಆಗೋದಿಲ್ಲ. ಅವ್ರು ಮಾಡಿದ ಪ್ರತಿಯೊಂದು ಭಾಷಣಕ್ಕೂ ಸಿಳ್ಳೆ ಹೊಡೆದು ಕೂಗೊಡೆದು ಚಪ್ಪಾಳೆ ತಟ್ಟುವಂತ ಜನ ಏನಿದ್ರಲ್ಲ, ಅವ್ರ ಬಗ್ಗೆ ನಿಜವಾಗ್ಲೂ ಬೇಸರ ಅನಿಸ್ತದೆ. ಯಾಕಂದ್ರೆ ಒಬ್ಬ ರಾಜಕಾರಣಿ ನಮ್ಮ ಕೆಲಸಕ್ಕಾಗಿ ಅವನನ್ನು ನಾವು ನೇಮಿಸಿದ್ದೇವೆ ಹೊರತು ಆತನನ್ನ ಹೆಗಲ ಮೇಲೆ ಇಟ್ಕೊಂಡು ಮೆರೆಸೋದಕ್ಕಲ್ಲ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.